ಈ ಸಿನಿಮಾದಲ್ಲಿ ಭಾಳ ಮುಖ್ಯವಾಗಿ ಹೇಳ್ಬೇಕಂದ್ರೆ ಅಪ್ಪು ಸರ್ನ ಒಂದಷ್ಟು ಕ್ಷಣದಲ್ಲಿ ನೆನಪಿಸಿದ್ರು ಅಂತ ಅಂದ್ಬಿಟ್ಟು, ಟನಲ್ಲಿಂದ ಒಂದು ಫೈಟ್ ಮುಗಿಸ್ಕೊಂಡು ಹಿಂಗೆ ಬರುವಾಗ ಕಾರಿಂದ ಸೈಡಿಗೆ ಬರುವಾಗ ಅದೊಂದು ಶಾರ್ಟ್ ಆಗಲಿ, ಮತ್ತು ಕಣ್ಣು ಅನ್ನೋದು ಈಗ ರಾಜ್ ಕುಟುಂಬದ ಎಲ್ಲ ನಟರಲ್ಲಿ ಇರುವಂಥ ಪವರ್ ಅಂದರೆ ಅದೊಂದು ಕಣ್ಣನ್ನು ತುಂಬ ಚೆನ್ನಾಗಿ ಸೆರೆ ಹಿಡಿದಿದ್ದಾರೆ. ಮತ್ತು ಅಪ್ಪು ಅವರ ಹೋಲಿಕೆ ಮಾಡಿ ನಿಮ್ಮ ಒಂದಷ್ಟು ಆ್ಯಕ್ಷನ್ಸ್ಗಳನ್ನು ಮತ್ತು ಒಂದಷ್ಟು ಸೀನ್ಸ್ಗಳನ್ನು ಜನ ಮಾತಾಡೋದು ನಿಮ್ಗೆ ಎಷ್ಟು ಖುಷಿ ಕೊಡ್ತಾರೆ ಅಂದರೆ ಆ ಥರದೊಂದು ಜವಾಬ್ದಾರಿ ಮತ್ತು ಅಪ್ಪು ಸರ್ನ ನೆನೆಸ್ಕೊಳ್ಳೋವಂಥದ್ದು? ಡೆಫಿನೆಟ್ಲಿ ತುಂಬ ಖುಷಿ ಕೊಡುತ್ತೆ. ಅಂದರೆ ನಾನು ಚಿಕ್ಕ ವಯಸ್ಸಿಂದ ಬೆಳೀತಾ ನಮ್ಮ ಚಿಕ್ಕಪ್ಪನ ಇನ್ಸ್ಪಿರೇಷನಿಂದನೇ ನೋಡಿ ಬೆಳೆದಿರೋದು. ಅವರು ಮನೇಲಿ ಪ್ರಾಕ್ಟೀಸ್ ಮಾಡ್ತಿದ್ದಾಗಲಿ, ಅವ್ರು ಡ್ಯಾನ್ಸ್ ಮಾಡ್ತಿದ್ದ ರೀತಿ, ಆ್ಯಕ್ಷನ್ಸು, ಎಷ್ಟೋ ಸರಿ ಅವ್ರು ಮಾಡ್ತಿರೋ ಆ್ಯಕ್ಷನ್ಸ್ ಅದೇ ಥರ ಮಾಡಬೇಕು ಅಂತ ನಾನು ಚಿಕ್ಕ ವಯಸ್ಸಿಂದನೂ ಅದು ಪ್ರಾಕ್ಟೀಸ್ ಎಲ್ಲ ಮಾಡ್ತಿದ್ದೆ. ಆ್ಯಂಡ್ ಸಿನಿಮಾದಲ್ಲೂ ನಾವು ಕಂಪೋಸ್ ಮಾಡಬೇಕಂದ್ರೂ ಕೆಲವು ಆ್ಯಕ್ಷನ್ ಸೀಕ್ವೆನ್ಸ್, ಇವಾಗ ಅದೊಂದು ಕಾರ್ ಗ್ಲಾಸ್ ಜಂಪ್ ಮಾಡೋದಿದೆಯಲ್ಲ, ಅದು ನನಗೆ ಯಾವತ್ತೋ ಒಂದ್ಸತಿ ಇದ್ದಿದ್ದು ಕನಸು, ಈ ಥರ ಒಂದು ಸೀನ್ ಮಾಡಬೇಕಲ್ಲ ಫ್ಯೂಚರಲ್ಲಿ ಅಂತ. ನೋಡಿದ್ರೆ ಸರ್ಗೂ ಅದು ತುಂಬ ಇಷ್ಟ ಆಯಿತು. ಅಂದರೆ ಫಸ್ಟ್ ಅವ್ರು ಹೇಳಿದ್ರು ಇಲ್ಲ ಈ ಸೀನ್ ಇಡಬೇಕು ಅಂತ, ಅವ್ರು ಹೇಳಿದ್ರು ನನಗೆ. ಅಯ್ಯೋ, ನನಗೆ ಅಷ್ಟೊಂದು ಖುಷಿ ಆಯಿತು, ಫಸ್ಟ್ ಸಿನಿಮಾಲೇ ಈ ಥರ ಒಂದು ಸೀನ್ ನನಗೆ ಕೊಟ್ಟಿದ್ದಾರೆ ಮಾಡೋಕ್ಕೆ ಅಂತ. ಸೊ ಅದೇ ಥರ ಇವಾಗ ಚಿಕ್ಕಪ್ಪನಂದರೆ ಅವರು ಎಲ್ಲ ರೀತಿ ನೋಡ್ಬಿಟ್ಟಿದ್ದಾರೆ. ಬಟ್ ಆ ಶಾರ್ಟ್ ಇದೆಯಲ್ಲ ಸರ್, ಅಪ್ಪು ಸರ್ ಕೂಡ ಅದನ್ನು ಮಾಡೋಕೆ ಹೋಗಿ ಆಕಾಶ ಟೈಮಲ್ಲಿ ಸ್ವಲ್ಪ ಏಟ್ ಆಗಿಲ್ಲ, ಸಮಸ್ಯೆ ಆಗಿತ್ತು, ಆ ಥರದೇನೋ ಸಮಸ್ಯೆ? ಹೌದು ಹೌದು, ರಿಯಲ್ ಲೈಟ್ ಆಗಾಯಿತು. ಬಟ್ ಗುರು ವಾಸ್ ವೆರಿ ಕಾನ್ಫಿಡೆಂಟ್. ಅದು ಸ್ಟಿಚ್ ಹಾಕಿದ್ರು. ಬಟ್ ನೆಕ್ಸ್ಟ್ ಡೇ ಹಿ ಕೇಮ್ ಟು ಶೂಟ್ಸ್. ಅದು ನಮ್ಗೆ ಅಲ್ಲಿ ಶೂಟಿಂಗ್ ಏನು ತೊಂದರೆ ಆಗಲಿಲ್ಲ. ಡೆಡ್ಲಿ ಸ್ಟಂಟ್ ನಾನು ಒಂದು ತೊಡೆ ಎಲ್ಲ ಕುಯ್ಕೊಂಡು ಹೋಗ್ಬಿಟ್ಟು ಸಂದರ್ಭದಲ್ಲಿ ಅವ್ರಿಗೆ ಅಪಸರ್ಗ ಆಗಿತ್ತು. ಹೌದು, ಅದು ಯೂಶಲಿ ಗ್ಲಾಸ್ ಜೊತೆ ವರ್ಕ್ ಮಾಡಿದಾಗೆಲ್ಲ ಇಂಜುರೀಸ್ ಆಗೇ ಅದೊಂದು ಟೈಮಿಂಗ್ ಮಿಸ್ ಆಗುತ್ತಲ್ಲ. ಸೊ ಈ ರೀತಿ ಇದಾದಾಗಲೂ ಒಂಚೂರು ಇಂಜುರಿ ಆಯಿತು, ಸ್ಟಿಚ್ ಇಲ್ಲಿ ಲೆಗ್ಗಲ್ಲಿ ಒಂದು 6 ಕಡೆ ಸ್ಟಿಚ್ ಆಯಿತು. ಬಟ್ ಅದೇನು ಪ್ರಾಬ್ಲಮ್ ಆಗಿಲ್ಲ, ಇಮಿಡಿಯೇಟಾಗಿ ನೆಕ್ಸ್ಟ್ ಕಂಟಿನ್ಯೂ ಮಾಡಿದೆ. ಬಟ್ ನನಗೆ ಶಾರ್ಟ್ ತುಂಬ ಚೆನ್ನಾಗಿ ಬಂತು, ನಾನು ಯಾವಾಗಲೂ ಮಾಡಬೇಕಂತ ಅಂದ್ಕೊಂಡಿದ್ನಲ್ಲ. ಸೊ ಅದು ನೋಡಿದಾಗ ಇವಾಗ ಜನ ನೋಡ್ತಿದ್ದಾಗ್ಲೂ ಎಲ್ಲೋ ಒಂದು ಕಡೆ ನಮ್ಮ ಚಿಕ್ಕಪ್ಪನ ಅಥವಾ ನಮ್ಮ ದೊಡ್ಡಪ್ಪನ ನೆನ್ಪು ಮಾಡ್ಕೊಳ್ತವ್ರೆ ಅಂತ ಅಂದರೆ ಆ ಥರ ಕೇಳಿಸ್ಕೊಳ್ಳೋದೇ ನನಗೆ ಸಂತೋಷ. ಅಂದರೆ ಅಪ್ಪ ಅಂಥ ಲೆಜೆಂಡ್ಸ್ನ ನೋಡಿ ನನ್ನಲ್ಲಿ ಒಂದು ಸ್ವಲ್ಪ ನೋಡ್ತಿದ್ದಾರೆ ಅನ್ನೋದೇ ನನಗೆ ಸಖತ್ ಖುಷಿ. ಸರ್ ಅದ್ರ ಜೊತೆಗೆ ಒಂದು ವೇದಿಕೆಯಲ್ಲಿ ಮಾತಾಡ್ತಾ ಹೇಳ್ತೀರಾ, ಅಂದರೆ ತಂದೆ ವಿಚಾರ ಅಂತ ಬಂದಾಗ, ಅಂದರೆ ತಂದೆಗೆ ಅನಾರೋಗ್ಯ ಅಂತ ಬಂದಾಗ ನನಗೆ ನನ್ನ ಜವಾಬ್ದಾರಿ ಗೊತ್ತಾಯಿತು, ನಾನು ಕುಟುಂಬಕ್ಕೇನೋ ಒಂದು ಮಾಡಬೇಕು ಅನ್ನೋದು. ಈ ಸಿನಿಮಾಗೂ ನಿಮ್ಮ ಬದುಕಿಗೆ ಎಲ್ಲೋ ಒಂದು ಕಡೆ ತುಂಬ ಹತ್ತಿರದ ನಂಟಾಗ್ಬಿಡುತ್ತೆ. ಡೆಫಿನೆಟ್ಲಿ. ಅಂದರೆ ಬರೀ ನನಗೆ ಅಂತಲ್ಲ, ಈ ಸಿನಿಮಾ ನೋಡ್ದಾದ್ಮೇಲೂ ನನಗೂ ನೀವು ಲೈಕ್ ಫಸ್ಟ್ ನಾನು ಕೇಳಿದ ರಿವ್ಯೂನು ನನ್ನ ಫ್ರೆಂಡ್ಸ್ ಹತ್ರ ಸುಮಾರು ಜನ ಎಲ್ಲರೂ ನನಗೆ ಫೋನ್ ಮಾಡಿದ್ದು, ಇಲ್ಲ ನನಗೆ ನಮ್ಮ ಅಪ್ಪ ನೆನಪಾಗ್ಬಿಟ್ರು, ಕಣ್ಣಲ್ಲಿ ನೀರು ಬಂದ್ಬಿಡ್ತು, ಲೈಕ್ ನಾನು ಇದೇ ಥರ ಮಾಡ್ತಿದ್ದೆ ನಮ್ಮ ಅಪ್ಪನ ಜೊತೆ ಅನ್ನೋದು. ನನಗೂ ಲೈಕ್ ಸ್ಕ್ರಿಪ್ಟ್ ಮಾಡಿದಾಗಲೂ ನಾವು ಸರ್ ಹೇಳಿದಂದರೆ ತಂದೆ ಮಗನ ಮಧ್ಯೆ ಇರೋ ಕಾಮನ್ ಗಲಾಟೆನೇ ಇದು. ಪ್ರತಿಯೊಬ್ಬರು ಫ್ಯಾಮಿಲಿಯಲ್ಲೂ ಈ ಥರ ಒಂದು ಘಟನೆ ನಡೆದಿರುತ್ತೆ. ಯಾವುದೋ ಒಂದು ಕಡೆ ತಂದೆ ನಮ್ಮ ಮೇಲೆ ಕಿಚ್ಚಾಡಿರ್ತಾರೆ, ನಾವು ತಂದೆ ಮೇಲೆ ಕಿಚ್ಚಾಡಿರ್ತೀವಿ, ಒಬ್ರನ್ನೊಬ್ರು ನಾವು ಅರ್ಥ ಮಾಡ್ಕೊಂಡಿರಲ್ಲ. ಹೋಗ್ತಾ ಹೋಗ್ತಾ ಕೆಲವು ಸಂದರ್ಭದಲ್ಲಿ ಅರ್ಥ ಮಾಡ್ಕೊಳ್ಳೋಕೆ ಶುರು ಮಾಡ್ತೀವಿ. ಲೈಕ್ ಹೇಗೆ ಸಿನಿಮಾದಲ್ಲೂ ಒಂದು ಸಿಚುವೇಶನಲ್ಲಿ ಮಗ ತಂದೆನ ಅರ್ಥ ಮಾಡ್ಕೊಳ್ಳೋಕೆ ಶುರು ಆಗಿತ್ತು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.